ನಮಸ್ಕಾರ. ಹಾಡು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಇಂದು ಇನ್ನೊಂದು ಹರಟೆ ದಿವಸ. ಇದು ಕೂಡ ನನಗೆ ವೈಯಕ್ತಿಕವಾಗಿ ನಾನು ಬಹಳ ಇಷ್ಟಪಟ್ಟಂಥ ವಿಷಯ. ಏನು ವಿಚಾರ ಅಂದರೆ ಟ್ರಾಫಿಕ್ ಸಿಗ್ನಲ್, ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಟ್ರಾಫಿಕ್ ಅಫೆನ್ಸ್ಗೆ ಜನ ಕಟ್ಟುವಂಥ ಫೈನ್. ಒಂದೊಂದಾಗಿ ನನ್ನ ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ನಾವು ನೋಡಿರ್ಬೋದು, ಪ್ರತಿಯೊಂದು ರೋಡಲ್ಲೂ ಆಯಕಟ್ಟಿನ ಜಾಗಗಳಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಇರುತ್ತೆ. ನಾನು ಮಾತಾಡ್ತಿರೋದು ಸಣ್ಣ ಸಣ್ಣ ಸಿಗ್ನಲ್ ಅಲ್ಲ, ಮೇಜರ್ ಸಿಗ್ನಲ್ಸ್ ಇನ್ ಬ್ಯಾಂಗ್ಳೂರು ಅಂತಲೇ ನಾನು ಬ್ಯಾಂಗ್ಳೂರು ಬಗ್ಗೆನೇ ಮಾತಾಡ್ತಿದ್ದೀನಿ. ಒಂದು ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ಅಲ್ಲಿ ಕಾನ್ಸ್ಟೇಬಲ್ಗಳನ್ನು ನಿಯೋಜಿಸಿರ್ತಾರೆ. ಒಬ್ಬ ಕಾನ್ಸ್ಟೇಬಲ್ ಇರ್ಬೋದು, ಅವ್ರ ಜೊತೆ ಒಬ್ಬರು ಇನ್ಸ್ಪೆಕ್ಟರ್ ಇರ್ಬೋದು. 24 hours ಇರ್ತಾರೋ ಅಥವಾ ನಿರ್ದಿಷ್ಟ ಸಮಯದಲ್ಲಿರ್ತಾರೋ ಅದು ಅವರ ಡ್ಯೂಟಿಗೆ ಸಂಬಂಧಪಟ್ಟಿದ್ದು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಈ 3 ಸಬ್ಜೆಕ್ಟು ಬಗ್ಗೆ ಮಾತಾಡ್ತೀನಿ. ಯಾತಕ್ಕೆ ಟ್ರಾಫಿಕ್ ಸಿಗ್ನಲ್ ಇದೆ? ರೋಡ್ ಟ್ರಾಫಿಕ್ಕನ್ನು ಮ್ಯಾನೇಜ್ ಮಾಡೋಕ್ಕಿದೆ. ಒಂದು 4 ರಸ್ತೆ ಕೂಡೋ ಜಾಗ ಒಂದು ಜಂಕ್ಷನ್ ಅಂತ ಅಂದ್ಕೊಂಡ್ರೆ 4 ದಿಕ್ಕಿನಲ್ಲೂ ಟ್ರಾಫಿಕ್ ಸಿಗ್ನಲ್ಸ್ ಇರುತ್ತೆ. ರೆಡ್, ಆ್ಯಂಬರ್ ಮತ್ತು ಗ್ರೀನ್ ಅದರದ್ದೇ ಆದ ಒಂದು ಪ್ಯಾಟ್ರನ್ನಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ. ರೆಡ್ ಇದ್ದಾಗ ಜನ ನಿಲ್ಲಬೇಕು, ಆ್ಯಂಬರ್ ಬಂದಾಗ ಜನ ಹೊರಡೋಕ್ಕೆ ತಯಾರಾಗಬೇಕು, ಗ್ರೀನ್ ಬಂದ ಮೇಲೆ ಹೊರಡಬೇಕು. ಇದು ಪ್ರಪಂಚದಾದ್ಯಂತ ಇರೋ ಒಂದು ಪ್ರಾಕ್ಟೀಸ್ ಇದು. ಈ ಟ್ರಾಫಿಕ್ ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇರ್ಬೋದು, ಅವರ ಕಾರ್ಯ ಏನು? ಅವ್ರಿಗೆ ಗೊತ್ತುಪಡಿಸಿದ ಸಮಯದಲ್ಲಿ ಅಲ್ಲಿದ್ದು ಟ್ರಾಫಿಕ್ ವೈಲೇಷನ್ಸ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಅವ್ರ ಕೆಲಸ ಅಲ್ವೇ? ಕರೆಕ್ಟ್. ಆದರೆ ಏನಾಗತ್ತೆ ಅಂತ ಅದ್ರ ಬಗ್ಗೆ ಪ್ರಾಕ್ಟಿಕಲಾಗಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋಣ. ರೆಡ್ ಸಿಗ್ನಲ್ಲಿಂದ ಇರೋವಾಗಲೇ ಅಥವಾ ರೆಡ್ಡಿಂದ ಆ್ಯಂಬರ್ಗೆ ಬಂದ ತಕ್ಷಣ ಅಲ್ಲಿವರೆಗೂ ನಿಂತಂಥ ಎಲ್ಲ ವೆಹಿಕಲ್ಗಳು, ಅಟ್ಲೀಸ್ಟ್ 80% ವೆಹಿಕಲ್ಗಳು ಹಾರ್ನ್ ಹೊಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಒಂದೊಂದು ವೆಹಿಕಲ್ದು ಒಂದೊಂದು ಶ್ರುತಿಲಿ, ಒಂದೊಂದು ಲೆವೆಲಲ್ಲಿ, ಶಬ್ದದ ಲೆವೆಲಲ್ಲಿ ಹಾರ್ನ್ ಹೊಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಸಾಕಷ್ಟು ನಾಯ್ಸ್ ಪೊಲ್ಯೂಷನ್ ಅಂತ ಏನನ್ನುತ್ತೆ, ಆ ಒಂದು 5-10 ಸೆಕೆಂಡಲ್ಲಿ ತಡೆಯಲಾರದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ನಾವುಗಳು ಸ್ವಲ್ಪ ತಾಳ್ಮೆ ವಹಿಸಿ, ರೆಡ್ ಬಂದ ಮೇಲೆ ಗ್ರೀನ್ ಬಂದೇ ಬರುತ್ತೆ. ಅಲ್ಲಿ ನಿಂತಿರೋ ಎಲ್ಲ ವೆಹಿಕಲ್ಗಳು ನಿಂತಿರೋದಕ್ಕೆ ಒಂದೇ ಕಾರಣ, ರೆಡ್ ಇದೆ ಅನ್ನೋದ್ರಿಂದ. ಗ್ರೀನ್ ಬಂದ ತಕ್ಷಣ ಎಲ್ಲ ಹೋಗ್ತಾರೆ ಅಂತನೋ ಒಂದು ನಂಬಿಕೆ ಇಟ್ಕೊಂಡು ಈ ವಿಕಾರವಾದ ಶಬ್ದಗಳಿಂದ ಹಾರ್ನ್ ಮಾಡೋದನ್ನು ನಿಲ್ಲಿಸಿದ್ರೆ ನಾಯ್ಸ್ ಪೊಲ್ಯೂಷನ್ ಎಷ್ಟು ಕಮ್ಮಿ ಆಗುತ್ತೆ ಅಲ್ವಾ ಮಿತ್ರರೇ? ಎರಡನೇ ವಿಚಾರ, ಈ ಕಾನ್ಸ್ಟೇಬಲ್ ಅಥವಾ ಇನ್ಸ್ಪೆಕ್ಟರ್ ಬಗ್ಗೆ ಬರೋಣ. ಅವರ ಕೆಲಸ ಏನು? ಟ್ರಾಫಿಕ್ ಅಫೆನ್ಸ್ ಆಗಬಾರ್ದು ಅಂತ ಅಲ್ವೇ? ಟ್ರಾಫಿಕ್ ಅಫೆನ್ಸ್ ಆಗಬಾರ್ದೆ ಅಂತಂದರೆ ಅವ್ರು ಎಲ್ಲಿ ನಿಂತಿರಬೇಕು? ಟ್ರಾಫಿಕ್ ಸಿಗ್ನಲ್ ಹತ್ತಿರ ನಿಂತಿರಬೇಕು. ಆದರೆ ಬಹಳಷ್ಟು ಬಾರಿ ಅವ್ರು ಎಲ್ಲಿ ನಿಂತಿರ್ತಾರೆ? ಎಲ್ಲೋ ಸ್ವಲ್ಪ ದೂರ ಯಾವುದೋ ಒಂದು ಮರದ ಸಂದಿನಲ್ಲಿ ಅವಿತ್ಕೊಂಡು ನಿಂತಿರ್ತಾರೆ. ಅವರ ಉದ್ದೇಶ ಏನು? ಮೂಲ ಉದ್ದೇಶ ಏನು? ಟ್ರಾಫಿಕ್ ಅಫೆನ್ಸ್ನ ತಡೆಯೋದು. ಆದರೆ ಆ ರೀತಿ ಸ್ವಲ್ಪ ದೂರ ಮರದ ಸಂದಿಯಲ್ಲಿ ಅವಿತ್ಕೊಂಡು ನಿಂತಾಗ ಅವ್ರ ಉದ್ದೇಶದ ರೂಪನೇ ಬದಲಾಗ್ಬಿಡುತ್ತಲ್ವೇ? ಏನಾಗುತ್ತೆ ಉದ್ದೇಶದ ರೂಪ? ಟ್ರಾಫಿಕ್ ಫೈನ್ ಕಲೆಕ್ಟ್ ಮಾಡೋದು.
ನಮ್ಮ ಜನನೂ ಅಷ್ಟೇ, ತಮ್ಮ ಕತ್ತನ್ನು ಒಂದು 2 ಸೆಕೆಂಡ್ಗೆ ನಾವು ಜಿರಾಫೆಗಳಾಗ್ಬಿಡ್ತೀವಿ. ಕತ್ತನ್ನು ಹಾಗೆ ಉದ್ದ ಮಾಡಿ ಆ ಪಕ್ಕದಲ್ಲಿ ಟ್ರಾಫಿಕ್ ಇದಾನ ಅಂತ ನಾವು ನೋಡ್ತೀವಿ. ನಮ್ಮ ಕಣ್ಣಿಗೆ ಅವ್ರು ಕಾಣಿಸ್ಲಿಲ್ಲ ಅಂತಂದರೆ ಅದು ರೆಡ್ ಆನ ಇರಲಿ, ಯಾವುದೇ ಸ್ಥಿತಿಲಿರಲಿ ಟ್ರಾಫಿಕ್ ಸಿಗ್ನಲ್ಲು, ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ಆ ಒಂದು 10-15 ಮೀಟರ್ ಹೋದ್ಮೇಲೆ ದೇವ್ರ ಥರ ಈ ಇನ್ಸ್ಪೆಕ್ಟರು ಮತ್ತು ಕಾನ್ಸ್ಟೇಬಲ್ ಪ್ರತ್ಯಕ್ಷ ಆಗ್ತಾರೆ. ನಾವು ಹಿಂದೇನೂ ಹೋಗೋಕ್ಕಾಗಲ್ಲ, ಮುಂದೇನೂ ಹೋಗೋಕ್ಕಾಗಲ್ಲ, ಅವ್ರ ಕೈಲಿ ಸಿಕ್ಕಾಕೋತೀವಿ. ಅಲ್ಲಿ ಒಂದು ರೀತಿ ವ್ಯಾಪಾರ ನಡೆಯುತ್ತೆ. ಮುಂಚೆ ತುಂಬ ನಡೀತಿತ್ತು, ಇವಾಗ ಅದು ಕಮ್ಮಿ ಆಗಿದೆ, ಆದರೂ ಕೂಡ ವ್ಯಾಪಾರ ನಡೆಯುತ್ತೆ. ಅಫಿಷಿಯಲ್ ಫೈನಾ, ಪ್ರೈವೇಟ್ ಫೈನಾ? ಅಫಿಷಿಯಲ್ ಫೈನ್ ₹X, ಅದು ಸರ್ಕಾರಕ್ಕೆ ಹೋಗುತ್ತೆ. ಪ್ರೈವೇಟ್ ಫೈನ್ ₹Y ಅಂತ ಇಟ್ಕೊಳ್ಳೋಣ, Xಗಿಂತ ಕಮ್ಮಿ ಖಂಡಿತ, ಅದು ಕೆಲವು ವ್ಯಕ್ತಿಗಳ ಜೇಬಿಗೆ ಹೋಗುತ್ತೆ ಅಲ್ವೇ? ಈ ಫೈನ್ ಕಟ್ಟಿದ ಮನುಷ್ಯನಿಗೆ ಆ ಒಂದು ನಿಮಿಷದಲ್ಲಿ ಹೆಮ್ಮೆ ಇರುತ್ತಾ, ಅವಮಾನ ಇರುತ್ತಾ? ಹೆಮ್ಮೆ ಅಂತೂ ಇರಲ್ಲ, ಅವಮಾನನೇ ಇರುತ್ತೆ, ಕೋಪ ಇರುತ್ತೆ. ನೆಕ್ಸ್ಟ್ ಟೈಮ್ ಇನ್ನು ಯಾವ ರೀತಿ ಟ್ರಾಫಿಕ್ ವೈಲೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾರೆಯೇ ಹೊರತು ನಾನು ಮಾಡದೇ ಇರೋಕ್ಕೆ ನಾನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವಾ ಮಿತ್ರರೇ? ಈ ಒಂದು ವಿಚಾರದಲ್ಲಿ ನನ್ನದೇ ಆದ ಒಂದು ಯೋಚನೆ ಇದೆ. ಈ ಫೈನ್ ಅನ್ನೋದು ಅವಮಾನ ತರುವಂಥದ್ದು, ಯಾರಿಗೂ ಸಂತೋಷ ಕೊಡಲ್ಲ. ನಾನು ಹೆಮ್ಮೆಯಿಂದ ನನ್ನ ಫ್ರೆಂಡ್ಸ್ ಜೊತೆ ಆಗಲಿ, ನನ್ನ ರಿಲೇಟಿವ್ಸ್ ಜೊತೆ ಆಗಲಿ ನಾನು ಹಂಚ್ಕೊಳ್ಳೋಕ್ಕೆ ಅಸಹ್ಯ ಪಡ್ತೀನಿ. ಈ ಫೈನನ್ನು ನಾವು ಕಾಂಟ್ರಿಬ್ಯೂಷನ್ ಅಂತನ್ನೋ ಒಂದು ರೀತಿ ನಾವು ತಿರುಗಿಸಿದ್ರೆ ಅದು ನನಗೆ ಹೆಮ್ಮೆ ತರುತ್ತೆ, ಹೆಮ್ಮೆಯಿಂದ ನಾನು ಹೇಳ್ಕೋಬೋದು. ಇದಕ್ಕೆ ಇನ್ನೊಂದು ಒಂದು ವಿಚಾರನೂ ತಿಳಿಸ್ತೀನಿ, ಇದಕ್ಕೆ ಮುಂಚೆ ಹೇಳಬೇಕಾಗಿದ್ದಂಥದ್ದು. ಈ ನಾವು ಕಟ್ಟೋ ದುಡ್ಡು ಅಫಿಷಿಯಲ್ ಫೈನ್ ಏನಾಗತ್ತೆ, ಆ ದುಡ್ಡಿಂದ ಎಲ್ಲಿ ಹೋಗುತ್ತೆ, ಯಾರು ಏನು ಮಾಡಿದ್ರೋ ಆ ದುಡ್ಡು ಇಟ್ಕೊಂಡು ಜನಗಳಿಗೆ ಯಾವುದೇ ರೀತಿ ಗೊತ್ತಾಗಲ್ಲ. ಸೊ ನಮ್ಮ ಜನ, ನಾವು ನಮ್ಮ ಸುತ್ತಮುತ್ತಲ ನಡೆಯೋ ರೀತಿ ನೋಡಿಬಿಟ್ಟು ಎಲ್ಲ ದುಡ್ಡು ಅನ್ಯಾಯಕ್ಕೆ ಅದು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ಕೊಂಡ್ಬಿಡ್ತೀವಿ. ಅದರ ಬದಲು ನನ್ನ ಕಲ್ಪನೆ ಪ್ರಕಾರ ಈ ಫೈನ್ ಅನ್ನೋದನ್ನು ಕಾಂಟ್ರಿಬ್ಯೂಷನ್ ಅಂತ ಮಾಡೋಣ. ಪೊಲೀಸವರು ಮರದ ಕೆಳಗಡೆ ನಿಂತ್ಕೊಳ್ಳೋ ಬದಲು ಟ್ರಾಫಿಕ್ ಮುಂದೆ ನಿಂತಿರಲಿ, ಯಾಕೆಂದರೆ ಅವ್ರ ಮೂಲ ಉದ್ದೇಶನೇ ಟ್ರಾಫಿಕ್ ಅಫೆನ್ಸ್ ತಡೆಯೋದಕ್ಕೆ. ಪ್ಲಸ್ ಯಾವುದೇ ಒಂದು ದುಡ್ಡು ಫೈನ್ ಕಲೆಕ್ಟ್ ಮಾಡ್ತಾರಲ್ಲ, ಆ ದುಡ್ಡನ್ನು ಒಂದು ಪಬ್ಲಿಕ್ ಆಗಿ ಪ್ರತಿಯೊಂದು ಮೇಯ್ನ್ ಜಂಕ್ಷನಲ್ಲಿ ಒಂದು ದೊಡ್ಡ ಹೋರ್ಡಿಂಗ್ ಇಡಲಿ. ಹೆಂಗಿದ್ರೂ ಯಾವುದೋ ಕಂಪನಿ ಅಡ್ವರ್ಟೈಸ್ಮೆಂಟ್ ಹೋರ್ಡಿಂಗ್ ಇರುತ್ತೆ, ಯಾವುದೋ ರಾಜಕಾರಣಿ ವ್ಯಕ್ತಿಗಳ ಬರ್ಡೇ ಹೋರ್ಡಿಂಗ್ ಇರುತ್ತೆ, ಇನ್ಯಾವುದೋ ಸಿನಿಮಾ ರಿಲೀಸ್ ಆದರೆ ಅದರ ಹೋರ್ಡಿಂಗ್ ಇರುತ್ತೆ. ಅದರ ಬದಲು ಲೆಟ್ ದೇರ್ ಬಿ ಎ ಒಂದು ಪರ್ಮನೆಂಟಾಗಿ ಕಾಂಟ್ರಿಬ್ಯೂಟರ್ಸ್ ಹೋರ್ಡಿಂಗ್ ಅಂತ ಹಾಕ್ಬಿಡಲಿ. ಆ ಹೋರ್ಡಿಂಗಲ್ಲಿ ಅಂದಿನ ದಿವಸ ಯಾರ್ಯಾರು ಟ್ರಾಫಿಕ್ ಅಫೆನ್ಸ್ ಮಾಡಿದ್ರು, ಅವರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡೋದ್ರು ಅನ್ನೋದನ್ನು ಹೆಮ್ಮೆಯಿಂದ ಡಿಸ್ಪ್ಲೇ ಮಾಡಲಿ. ಆ ಕಾಂಟ್ರಿಬ್ಯೂಟ್ ಮಾಡಿದ ಮನುಷ್ಯನಿಗೆ ಹೆಮ್ಮೆ ಉಂಟಾಗಲಿ. ಯಾತಕ್ಕಪ್ಪ ಅಂತಂದರೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದ ಉದ್ದೇಶ ಏನಪ್ಪ ಅಂದರೆ, ಯಾವ ರೋಡಲ್ಲಿ ನಾನು ಟ್ರಾಫಿಕ್ ಅಫೆನ್ಸ್ ಮಾಡಿದ್ದೀನೋ ಆ ರೋಡ್ನ ಉದ್ಧಾರಕ್ಕೆ ಈ ದುಡ್ಡು ಉಪಯೋಗ ಆಗಲಿ ಅಂತ. ಒಂದು ಚಿಕ್ಕ ಉದಾಹರಣೆ, ನಾನು ವಾಸ ಆಗಿರುವಂಥ ಒಂದು ಜಾಗದ ಉದಾಹರಣೆ ಕೊಡ್ತೀನಿ. ನಾಗವಾರ ಜಂಕ್ಷನ್. ಸುಮಾರು ಒಂದು ದಿವಸಕ್ಕೆ ಮಿತ್ರರೇ ಒಂದು 10 ಲಕ್ಷ ವೆಹಿಕಲ್ಗಳು ಓಡಾಡುತ್ತೆ, ಇನ್ನೂ ಜಾಸ್ತಿ ಇರ್ಬೋದು. 0.1%, 0.01% ಅಂತಂದರೆ ಕೂಡ ಟ್ರಾಫಿಕ್ ವೈಲೇಟರ್ಸ್ ಅದರಲ್ಲಿ 10,000 ಜನ ಆಗ್ತಾರೆ. ಒಬ್ಬೊಬ್ಬರಿಂದ ಅಫಿಷಿಯಲ್ ಕಾಂಟ್ರಿಬ್ಯೂಷನ್ ಅಂತ ಒಂದೊಂದು ಅಫೆನ್ಸ್ಗೂ ₹100 ಅಂತ ಫಿಕ್ಸ್ ಮಾಡಿದ್ರೆ ಕೂಡ ಅದು 10 ಲಕ್ಷ ರೂಪಾಯಿ ಆಗುತ್ತೆ ಒಂದು ದಿವಸಕ್ಕೆ. ಯಾವಾಗ ಫೈನನ್ನು ಕಾಂಟ್ರಿಬ್ಯೂಷನ್ ಅಂತ ಮಾಡಿ
ಇದನ್ನು ನಾನು ನನ್ನ ಹೆಮ್ಮೆಯಿಂದ ಹೇಳ್ಕೊಬೋದು ಅಂತ ಯಾವಾಗ ನಾನು ಆ ಒಂದು ಪರಿಸ್ಥಿತಿ ಉಂಟು ಮಾಡ್ತೀನಿ, ಆಗ ನಾನು ಲಂಚ ಕೊಡೋದಕ್ಕೆ ನಾನು ಹೋಗೋದೂ ಇಲ್ಲ. ಯಾಕೆಂದರೆ ನಾನು ಕೊಟ್ಟಿದ್ದ ದುಡ್ಡು ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕು. ಯಾತಕ್ಕೆ ಕೊಟ್ಟಿದ್ದೀನಿ? ಆ ರೋಡ್ ಉದ್ಧಾರಕ್ಕೆ ಕೊಟ್ಟಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾತಕ್ಕೆ ಹೇಳ್ಕೊಬಾರ್ದು? ಸೊ ಆ ಒಂದು ಚಿಕ್ಕ ಒಂದು ಜಂಕ್ಷನ್ನಲ್ಲಿ ಒಂದು ದಿವಸಕ್ಕೆ 5 ಲಕ್ಷ ರೂಪಾಯಿ ಅಂತಲೇ ಇಟ್ಕೊಳ್ಳಿ, ಟ್ರಾಫಿಕ್ ಅಫೆನ್ಸಿಂದ ಜನರ ಕಾಂಟ್ರಿಬ್ಯೂಷನ್ ಕಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಒಂದು ತಿಂಗಳಲ್ಲಿ ಎಷ್ಟು ಕೋಟಿ ಆಗ್ಬೋದು ಲೆಕ್ಕ ಹಾಕಿ. ಅಷ್ಟು ದುಡ್ಡಲ್ಲಿ ಯಾವುದು ನಾಗವಾರದಿಂದ ಹೆಬ್ಬಾಳ್ ತನಕ ಇರೋ ಅವ್ಯವಸ್ಥೆ ಇದೆಯಲ್ಲ, ಎಷ್ಟು ಸುಂದರ ಮಾಡಿಬಿಡ್ಬೋದು ಒಂದು ವರ್ಷದಲ್ಲಿ ಅಲ್ವೇ ಮಿತ್ರರೇ? ನಾನಾಗಲಿ, ನೀವಾಗಲಿ, ಅಲ್ಲಿ ಓಡಾಡ್ತಿರೋ ಜನ ಆಗಲಿ, ನಮ್ಮ ಆ ರೋಡು ಅವ್ಯವಸ್ಥೆಯಿಂದ ಎಷ್ಟು ಧೂಳು ಕುಡಿತಾ ಇದ್ದೀವಿ ಪ್ರತಿ ದಿವಸ, ನಮ್ಮದೇ ಆದ ವೆಹಿಕಲ್ಗಳಿಗೆ ಎಷ್ಟು ಡ್ಯಾಮೇಜ್ ಮಾಡ್ತಾ ಇದ್ದೀವಿ, ನಮ್ಮ ಸ್ಪೈನಲ್ ಕಾರ್ಡ್ಗೆ ಎಷ್ಟು ಡ್ಯಾಮೇಜ್ ಮಾಡ್ತಾ ಇದ್ದೀವಿ, ನಮ್ಮ ಆ್ಯಂಗ್ಸೈಟಿನ ಎಷ್ಟು ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಹೋಗ್ಬಿಡುತ್ತೆ ಯಾವಾಗ ಈ ಫೈನ್ ಅನ್ನೋದು ಕಾಂಟ್ರಿಬ್ಯೂಷನ್ ಅಂತಾಗಿ ಕನ್ವರ್ಟ್ ಆಗುತ್ತಲ್ಲ, ಆಗ ಅಲ್ವೇ? ಆವಾಗ ನಮ್ಮ ಓಡಾಟಕ್ಕೆ ಯಾವಾಗಲೂ ಸರ್ಕಾರನೇ ಡಿಪೆಂಡ್ ಆಗೋದಾಗಲಿ ಅಥವಾ ಸರ್ಕಾರನೇ ಬೈಯೋದಾಗಲಿ ಅದು ಹೋಗ್ಬಿಟ್ಟು ಎರಡು ವಿಚಾರ ಆಗುತ್ತೆ. ಒಂದು, ನಮ್ಮ ದುಡ್ಡಿಂದ ನಮ್ಮ ರೋಡ್ ನಾವೇ ರಿಪೇರ್ ಮಾಡ್ಕೊತೀವಿ. ಎರಡನೇದು, ಯಾವಾಗ ಪೊಲೀಸ್ ಅವರು ಟ್ರಾಫಿಕ್ ಸಿಗ್ನಲಲ್ಲಿ ನಿಂತಿರ್ತಾರಲ್ಲ, ನನ್ನ ಪ್ರಕಾರ ಟ್ರಾಫಿಕ್ ಅಫೆನ್ಸ್ಗಳು ಕಮ್ಮಿ ಆಗಿಬಿಡುತ್ತೆ. ಉದ್ದೇಶನೇ ಅದಲ್ವೇ? ಫೈನ್ ಕಲೆಕ್ಟ್ ಮಾಡೋದಲ್ಲ ಉದ್ದೇಶ. ಜನರಲ್ಲಿ ಟ್ರಾಫಿಕ್ ಸೆನ್ಸ್ ಬಗ್ಗೆ ಅರಿವು ಮೂಡಿಸೋದು, ಅದನ್ನು ಅವರು ಪ್ರಾಕ್ಟೀಸ್ ಮಾಡಬೇಕು ಅಂತ ನೋಡ್ಕೊಳ್ಳೋದು, ಅದೇ ಟ್ರಾಫಿಕ್ ಪೊಲೀಸ್ ಉದ್ದೇಶ ಆಗಬೇಕು ಕೂಡ. ಇದೇ ರೀತಿ ನಾವು ಮಾಡೋ ಈ ನಮ್ಮ ವ್ಯವಸ್ಥೆ ಮಾಡುವಂಥ ಕೆಲಸ ಒಂದು ನೆಗೆಟಿವ್ ಸೈಡಿಂದ ಯಾವ ರೀತಿ ಅದನ್ನು ಪಾಸಿಟಿವ್ ಆಗಿ ಮಾಡಿ ಅದರಿಂದ ನಮ್ಮ ಸಿಟಿ, ನಮ್ಮ ಸ್ಟೇಟ್, ನಮ್ಮ ದೇಶ ಹೇಗೆ ಬೆಳಿಬೋದು ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಈ ನನ್ನ ಉದಾಹರಣೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ನಿಮಗಿಷ್ಟ ಆಗಿದ್ದರೆ ಈ ವಿಡಿಯೋನ ಹಂಚ್ಕೊಳ್ಳಿ. ಯಾವುದೇ ಒಂದು ರೀತಿ ಇದನ್ನು ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ ತಲುಪೋ ಹಂಗೆ ನೋಡ್ಕೊಳ್ಳೋಣ. ಅವರು ಅವರ ಯೋಚನಾ ಲಹರಿನ ಬದಲಿಸ್ಕೊಳ್ಳಿ. ಒಟ್ಟಿನಲ್ಲಿ ಟ್ರಾಫಿಕ್ ಸೆನ್ಸ್ ಒಂದು ಮಾದರಿ ಆಗಬೇಕೇ ಹೊರತು ಒಂದು ಎಕ್ಸೆಪ್ಷನ್ ಆಗಬಾರ್ದು. ಟ್ರಾಫಿಕ್ ಸೆನ್ಸ್ ಶುಡ್ ಬಿ ಗುಡ್. ಅದೇ ಬದುಕೋ ರೀತಿ, ಅದೇ ನಡ್ಕೊಳ್ಳೋ ರೀತಿ. ದಯವಿಟ್ಟು ಹಾಡು ಹರಟೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಫೂರ್ತಿ, ನಿಮ್ಮ ಸಹಾಯ ನನಗೆ ಸ್ಫೂರ್ತಿ. ಈ ಚಾನೆಲ್ ನನ್ನದೆಷ್ಟೋ ನಿಮ್ಮದು ಅಷ್ಟೇ. ಇದನ್ನು ಬೆಳೆಸೋಣ. ಈ ಚಾನೆಲ್ ಮೂಲಕ ಒಳ್ಳೊಳ್ಳೆ ವಿಚಾರಗಳನ್ನು ಹಂಚಿಕೊಂಡು ಯಾವ ರೀತಿ ನಮ್ಮ ದೇಶ, ನಮ್ಮ ಜನ ಬೆಳೀಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ನಮಸ್ಕಾರ.